ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಪರಿತಾಪದ ನೋಟ ಅಥವಾ ಪರಿಹಾರದ ನೋಟ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಅರಣ್ಯಕಾಂಡ 14ನೇ ಅಧ್ಯಾಯ 9ನೇ ವಾಕ್ಯ. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ, ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು. ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ ಅಂದರು. ಆಮೆನ್. ನೀವು ಎದುರಿಸುತ್ತಿರುವ ಪ್ರತಿಯೊಂದು ಸವಾಲುಗಳಿಗೂ ಪರಿಹಾರವು ಪರಿಸ್ಥಿತಿಯನ್ನು ಸವಾಲು ಮಾಡುವಲ್ಲಿ ಮತ್ತು ದೃಢವಾಗಿ ನಿಲ್ಲುವಲ್ಲಿ ಅಡಗಿದೆ. ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ದೇವರು ಹೇಳುತ್ತಾನೆ, ನೀವು ಹೋಗುವ ಎಲ್ಲಾ ಕಡೆಯಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ ಕಳವಳವನ್ನು ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವವರನ್ನು ಓಡಿ ಹೋಗುವಂತೆ ಮಾಡುವೆನು. ಆಮೆನ್. ಸತ್ಯವೇದ ಹೇಳುತ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಯೇಸುವಿನ ಈ ಮಾತುಗಳನ್ನು ಸತ್ಯವೇದ ಸಂಪೂರ್ಣವಾಗಿ ಪ್ರತಿಧ್ವನಿಸುತ್ತದೆ. ಯಾವುದರ ಬಗ್ಗೆಯೂ ಚಿಂತಿಸಬೇಡ, ಬದಲಾಗಿ ಎಲ್ಲದರ ಬಗ್ಗೆ ಪ್ರಾರ್ಥಿಸು. ನೀವು ಎಲ್ಲದರ ಬಗ್ಗೆ ಪ್ರಾರ್ಥಿಸಿದರೆ ನೀವು ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ. ನಾವು ಇದನ್ನು ಮಾಡಿದಾಗ ನಾವು ದೇವರ ಶಾಂತಿಯನ್ನು ಅನುಭವಿಸುತ್ತೇವೆ ಎಂದು ಪೌಲನು ಹೇಳುತ್ತಾನೆ. ಗ್ರಹಿಕೆಗೆ ಮೀರುವ ದೇವಶಾಂತಿ. ಆ ಶಾಂತಿಯು ನಮ್ಮ ಹೃದಯಗಳನ್ನು ಮತ್ತು ನಮ್ಮ ಮನಸ್ಸನ್ನು ಕಾಪಾಡುತ್ತದೆ. ಪಾಪದ ಕಡೆಗೆ ತಿರುಗಲು ನಿಮ್ಮ ಮನಸ್ಸು ಇನ್ನೂ ಆಕ್ರಮಣದಲ್ಲಿದೆಯೇ? ನಿಮ್ಮ ಹೃದಯವು ದಾರಿ ತಪ್ಪಿದೆಯೇ? ಎಲ್ಲವನ್ನು ಕರ್ತನಿಗೆ ಕೊಡಿರಿ, ಎಲ್ಲದರ ಬಗ್ಗೆ ಪ್ರಾರ್ಥಿಸಿರಿ. ನಿಮ್ಮಲ್ಲಿ ಯಾವುದೇ ಚಿಂತೆಗಳನ್ನು ಇಟ್ಟುಕೊಳ್ಳಬೇಡಿ. ನಾವು ಇದನ್ನು ಮಾಡಿದಾಗ ದೇವರು ತನ್ನ ಶಾಂತಿಯನ್ನು ನಮ್ಮ ಮೇಲೆ ಕಳುಹಿಸುತ್ತಾನೆ ಮತ್ತು ನಮ್ಮ ಹೃದಯಗಳನ್ನು ಮತ್ತು ಮನಸ್ಸುಗಳು ಅದರಿಂದ ರಕ್ಷಿಸಲ್ಪಡುತ್ತವೆ. ನಮಗೆ ಆ ರಕ್ಷಣೆಯ ಅಗತ್ಯವಿದೆ. ಯುದ್ಧವು ಯೆಹೋವನಿಗೆ ಸೇರಿತು. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 13-15ನೇ ವಾಕ್ಯ. ಎಲ್ಲಾ ಯೆಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಆಗ ಆ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯನು, ಮತ್ತಾನ್ಯನಿಗೆ ಹುಟ್ಟಿದ ಯೆಗೀಯೇಲನ ಮರಿಮಗನೂ ಬೆನಾಯನ ಮೊಮ್ಮಗನೂ ಜೆಕರ್ಯನ ಮಗನೂ ಆದ ಅಹಜೀಯೇಲನ ಮೇಲೆ ಯೆಹೋವನ ಆತ್ಮವು ಬಂದಿತು. ಅವನು, ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.